ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಹೆಚ್ಚು ಗಮನವನ್ನ ಕೊಟ್ಟಿದೆ. ಒಟ್ಟಾರೆ ದೇಶದ ಬಡವರ, ವಿಶೇಷವಾಗಿ ಬಡವರಿಗೆ ಮನೆ ಕೊಡುವಂತದ್ದು ಇರ್ಬೋದು, ಮಧ್ಯಮ ವರ್ಗದವರಿಗೆ ಮನೆ ಕೊಡುವಂತದ್ದು ಇರ್ಬೋದು, ಇದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತ ಒಂದು ಆಶಾದಾಯಕ ಬಜೆಟ್. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಂತ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮುಂಚೂಣಿಯಲ್ಲಿ ಇರ್ತದೆ. ಒಟ್ಟಾರೆ ನರೇಂದ್ರ ಮೋದಿ ಅವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟ್ ಸ್ವಾಗತಾರ್ಹ. ಇದರಲ್ಲಿ ಯಾವುದೇ ರೀತಿ ಗಿಮಿಕ್ ಪಾಲಿಟಿಕ್ಸ್ ಮಾಡದೆ ಜನರಿಗೆ, ಫ್ಯೂಚರ್ಸ್ಗೆ, ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುವಂತದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ 2047ಕ್ಕೆ ಭಾರತ ವಿಶ್ವ ಮಟ್ಟದಲ್ಲಿ ಗುರುತು ಮಾಡಿಕೊಳ್ಬೇಕು, ನಂಬರ್ 1 ಸ್ಥಾನಕ್ಕೆ ಹೋಗ್ಬೇಕು. ಈಗಾಗಲೇ ನಾವು ನಮ್ಮನ್ನ ಸುಮಾರು 200 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದಂತ ಬ್ರಿಟಿಷರು ಅವರ ಆಡಳಿತ ವ್ಯವಸ್ಥೆ ಇದೆ, ಅದನ್ನು ದಾಟಿ ನಾವು ಮುಂದೆ ಹೋಗಿದ್ದೀವಿ. ಅವರನ್ನ 6ನೇ ಸ್ಥಾನಕ್ಕೆ ತಳ್ಳಿ ನಾವು 5ನೇ ಸ್ಥಾನಕ್ಕೆ, ಪ್ರಪಂಚದ 5ನೇ ಸ್ಥಾನಕ್ಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬಂದಿದ್ದೀವಿ. ಅಂದ್ರೆ ಮುಂದಿನ 5 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ, ಪ್ರಪಂಚದ ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನಕ್ಕೆ ಬರುವಂತ ಗುರಿಯನ್ನ ಇಟ್ಕೊಂಡಿದೆ. ಆ ಗುರಿಯನ್ನ ತಲುಪುವಂತದಕ್ಕೆ ಈ ಬಜೆಟ್ ಬಹಳ ಸಹಕಾರಿಯಾಗಿದೆ. ಇದನ್ನ ನಾನು ಪೂರ್ಣ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಹೆಚ್ಚು ಗಮನವನ್ನ ಕೊಟ್ಟಿದೆ. ಒಟ್ಟಾರೆ ದೇಶದ ಬಡವರ, ವಿಶೇಷವಾಗಿ ಬಡವರಿಗೆ ಮನೆ ಕೊಡುವಂತದ್ದು ಇರ್ಬೋದು, ಮಧ್ಯಮ ವರ್ಗದವರಿಗೆ ಮನೆ ಕೊಡುವಂತದ್ದು ಇರ್ಬೋದು, ಇದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತ ಒಂದು ಆಶಾದಾಯಕ ಬಜೆಟ್. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಂತ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮುಂಚೂಣಿಯಲ್ಲಿ ಇರ್ತದೆ. ಒಟ್ಟಾರೆ ನರೇಂದ್ರ ಮೋದಿ ಅವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟ್ ಸ್ವಾಗತಾರ್ಹ. ಇದರಲ್ಲಿ ಯಾವುದೇ ರೀತಿ ಗಿಮಿಕ್ ಪಾಲಿಟಿಕ್ಸ್ ಮಾಡದೆ ಜನರಿಗೆ, ಫ್ಯೂಚರ್ಸ್ಗೆ, ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುವಂತದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ 2047ಕ್ಕೆ ಭಾರತ ವಿಶ್ವ ಮಟ್ಟದಲ್ಲಿ ಗುರುತು ಮಾಡಿಕೊಳ್ಬೇಕು, ನಂಬರ್ 1 ಸ್ಥಾನಕ್ಕೆ ಹೋಗ್ಬೇಕು. ಈಗಾಗಲೇ ನಾವು ನಮ್ಮನ್ನ ಸುಮಾರು 200 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದಂತ ಬ್ರಿಟಿಷರು ಅವರ ಆಡಳಿತ ವ್ಯವಸ್ಥೆ ಇದೆ, ಅದನ್ನು ದಾಟಿ ನಾವು ಮುಂದೆ ಹೋಗಿದ್ದೀವಿ. ಅವರನ್ನ 6ನೇ ಸ್ಥಾನಕ್ಕೆ ತಳ್ಳಿ ನಾವು 5ನೇ ಸ್ಥಾನಕ್ಕೆ, ಪ್ರಪಂಚದ 5ನೇ ಸ್ಥಾನಕ್ಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬಂದಿದ್ದೀವಿ. ಅಂದ್ರೆ ಮುಂದಿನ 5 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ, ಪ್ರಪಂಚದ ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನಕ್ಕೆ ಬರುವಂತ ಗುರಿಯನ್ನ ಇಟ್ಕೊಂಡಿದೆ. ಆ ಗುರಿಯನ್ನ ತಲುಪುವಂತದಕ್ಕೆ ಈ ಬಜೆಟ್ ಬಹಳ ಸಹಕಾರಿಯಾಗಿದೆ. ಇದನ್ನ ನಾನು ಪೂರ್ಣ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.